ಇದು ಬಹಳ ಪ್ರಮುಖವಾದಂಥ ಸಮಸ್ಯೆ. ಬಸವರಾಜ್ ಅವರು ಈ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಇದಲ್ಲದೆ ಸೋಮಶೇಖರ್ ಮತ್ತು ಮುನ್ರಾಜ್ ಅವರು ಕೂಡ ಇದೇ ವಿಚಾರನ ಹೆಚ್ಚು ಕಮ್ಮಿ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಅವ್ರದ್ದು ಕ್ವಶನ್ ಆಮೇಲೆ ಬರ್ತದೆ. ಒಂದು ಏನಾಗಿದೆ ಅಂತಂದ್ರೆ ಬೆಂಗಳೂರಿಗೆ 1450 MLD ಕಾವೇರಿ ನೀರು ಈಗಾಗಲೇ ಸಪ್ಲೈ ಆಗ್ತಾ ಇದೆ. ಒಂದು ನಿಮಿಷ ಪ್ಲೀಸ್. ಕೋರ್ ಏರಿಯಾಗೆ ಮತ್ತು 7 CMC 1 TMC ಒಟ್ಟು ಬೋರ್ವೆಲ್ಲು ಇಂದ ಕಾವೇರಿ ನೀರಿನಿಂದ ಸಪ್ಲೈ ಆಗ್ತಾ ಇದೆ. ಬೋರ್ವೆಲ್ಲು ಕೆಲವು ಮೇಂಟೆನೆನ್ಸ್ BWS ಮಾಡ್ತಾ ಇದೆ, ಇದು BBMP ಮಾಡ್ತಾ ಇದೆ, BF ಮಾಡ್ತಾ ಇದೆ. ಇಲ್ಲಿ ಮಧ್ಯ 110 ಹಳ್ಳಿ ಬಂದ್ಬಿಟ್ಟಿದೆ. 110 ಹಳ್ಳಿ ಹೊಸಗೆ ಇವರೆಲ್ಲ ನಾವೆಲ್ಲ ಸೇರಿಸ್ತೋ, ಕೆಲವು ನಮ್ಮದೇ ಆದಂಥ ಕೆಲವು ವಿಚಾರದಲ್ಲಿ ಸೇರಿಸಿದ್ದಾರೆ. ಅವ್ರೇನು ಏನಾಗಿದೆ ಬೋರ್ವೆಲ್ ಅಲ್ಲಿ ಈ ವರ್ಷ ಬರಗಾಲ ಬರಲಾಗಿ ಬೆಂಗಳೂರು ಸಿಟಿಲೂ 40% ಮಳೆ ಕಡಿಮೆ ಆಗಿದೆ. ಸೊ ಅಂಡರ್ಗ್ರೌಂಡ್ ಎಲ್ಲ ನೀರು ಒಳಗಡೆ ಹೋಗಿದೆ. ಮೊನ್ನೆ ಮುನ್ರತ್ನ ಅವರು ಮತ್ತು ಸೋಮಶೇಖರ್ ಅವರು ಒಂದು ಸಜೆಷನ್ ಕೊಟ್ಟರು, ರೀಡ್ರಿಲ್ ಮಾಡಿ ಅದನ್ನ ಅಂತ ಅವರು ಒಂದು ಸಲಹೆಯನ್ನು ಕೂಡ ನಾನು ಅವ್ರ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಗಮನ ಹರಿಸಬೇಕು ಅಂತ ನಮ್ಮ ಆಫೀಸರ್ಸ್ ಹೇಳಿದ್ದೀನಿ. ಮೊದಲೆಲ್ಲ ಕೆಲವು 6 ಇಂಚ್ ಪೈಪಲ್ಲಿತ್ತು, ಕೆಲವರು 9 ಇಂಚ್ ಪೈಪು, ಕೆಲವು 4 ಇಂಚ್ ಪೈಪ್. ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ರೀಡ್ರಿಲ್ ಮಾಡಲಿಕ್ಕೆ ಮಾಡ್ತೀವಿ. ಈಗ ಅವ್ರ ಹಣನೂ ಕೊಟ್ಟಿದ್ದೀನಿ, ನಾನು ಸ್ವಲ್ಪ ಹಣನೂ ಕೊಟ್ಟಿದ್ದೀನಿ ಅವ್ರಿಗೆ, ರೋಡ್ಸ್ಗೆ ಮತ್ತೊಂದಕ್ಕೆ ಅಂತೇಳಿ. ನನಗಿದ್ದಂಥ ಸ್ಪೆಷಲ್ ಗ್ರಾಂಟ್ಸ್ನ ಎಲ್ಲರಿಗೂ 10 ಕೋಟಿ ರೂಪಾಯಿನೂ ಕೊಟ್ಟಿದ್ದೀನಿ, ಕೆಲವರಿಗೆ ದುಡ್ಡು ಕೊಟ್ಟಿದ್ದೀನಿ. ಇಲ್ಲಿ ನಮ್ಮ ಇವ್ರಿಗೆ ಬಸವರಾಜ್ ಅವ್ರಿಗೆ ಈಗಾಗಲೇ ಒಂದು ಇರೋಂಥ 1078 BWS ಬಿಲ್ ಏನು ಇದೆ ಬೋರ್ವೆಲ್ಗಳು, ಸುಮಾರು ಒಂದು 11,000 ಅಷ್ಟು ಬೋರ್ವೆಲ್ ಇದೆ. ಅದಕ್ಕೆ ರೀಡ್ರಿಲ್ ಮಾಡಲಿಕ್ಕೆ ಒಂದು ಆದೇಶ ಕೊಟ್ಟಿದ್ದೀವಿ. 68 ಟ್ಯಾಂಕರ್ಗಳು ಕೆಲವು ಕಡೆ ಈಗಾಗಲೇ ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ, ಈ ವರ್ಷ ಸ್ವಲ್ಪ ಬಹಳ ಸಮಸ್ಯೆ ಇದೆ. KR ಪುರಂ ಕ್ಷೇತ್ರದಲ್ಲಿ ಅವರು ಪ್ರತ್ಯೇಕವಾಗಿ ಅವ್ರಿಗೆ ಹೇಳೋದಾದ್ರೆ ಕೆಲವು ಜಾಗ ನಾರಾಯಣಪುರ GLR ಅಲ್ಲಿ ಸ್ವಲ್ಪ ಇನ್ಫ್ಲೋನ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಮಾಡಬೇಕಾಗ್ತದೆ. ಕೆಲವು ನೀರನ್ನ ಫಿಲ್ ಮಾಡೋಂಥದ್ದು. ಒಂದು ಪ್ರಮುಖವಾದ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ದುಡ್ಡನ್ನ 1,500 ರೂಪಾಯಿಗೆ ಕಲೆಕ್ಟ್ ಮಾಡ್ತಾ ಇದ್ರಿ, ಅದನ್ನ 500 ರೂಪಾಯಿ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ರಿ. ಅದು ಪ್ರೈವೇಟ್ ಆಪರೇಟರ್ಸು ಬೇಕಾದ್ರೆ ಮಾಡ್ಬೋದು, ಅದು ಒಂದು ಕಾನೂನೇ ತಂದು ಬೇಕಾದ್ರೆ ಏನಾದ್ರು ಒಂದು ಮಾಡ್ಬೇಕಾಗ್ತದೆ. ಕಾನೂನು ತರದಕ್ಕೆ ಅಂದ್ರೆ ಪ್ರೈವೇಟ್ ಅವರು ರೀತಿಯಾಗಿ ಎಲ್ಲಿ ಮಾರಾಟ ದಂಧೆ ಆಗ್ತಾ ಇದೆ. ಇವತ್ತು ನೀರಿನ ದಂಧೆ ಆಗ್ತಾ ಇರ್ತಕ್ಕಂಥದ್ದು ನಾವೊಂದು ಕಡಿವಾಣ ಆಗ್ಬೇಕಾದ್ರೆ ಸರ್ಕಾರ ಇವತ್ತು ಏನೋ ಒಂದು ಆದೇಶ ಮಾಡಿ BBMP ವತಿಯಿಂದ ಎಲ್ಲಿ ಈ ರೀತಿಯಾಗಿ ಮಾಡ್ತಾರೆ, ಒಂದು ನಿಗದಿ ಮಾಡಿ ದರಾನ ಒಂದು 500-600 ರೂಪಾಯಿಗೆ ನಿಗದಿ ಮಾಡಿ ಅದನ್ನ ಮಾಡಿದ್ರೆ ಖಂಡಿತವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇವತ್ತು ನೀರಿನ ಹಾಹಾಕಾರ ಆಗಿದೆ, ಇವತ್ತು ಮಳೆ ಇಲ್ಲ, ಬರ ಆಗಿದೆ, ಕೆರೆಗಳಲ್ಲಿ ಕೂಡ ಹಾಗಾಗಿ ಅದಾಗಿದೆ. ಮತ್ತೆ 110 ಹಳ್ಳಿಗೆ ಯಾವತ್ತು ಇವರು ಕಾವೇರಿ ನೀರು 5th ಫೇಸ್ ಅನ್ನ ಕೊಡ್ತಾರೆ ಅನ್ನೋದು ಮಾತನ್ನ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕು, ಉಪಮುಖ್ಯಮಂತ್ರಿಗಳು ಹೇಳ್ಬೇಕು ಅಂತ ಮಾತನ್ನ ಹೇಳಿ. ಏನಿಲ್ಲ, ನಮ್ಮ ಎಲ್ಲಿ 2 ಪಾರ್ಟಿ ಮೆಂಬರ್ಸು ಇದ್ದಾರೆ. ಐ ಥಿಂಕ್ ಎಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಐ ಆಮ್ ರೆಡಿ ಟು, ಅದಕ್ಕೆ ಬಗ್ಗೆ ನನಗೇನು ತಗರಲ್ಲೇನಿಲ್ಲ. ಅವ್ರಿಗೂ ವರ್ಕೌಟ್ ಆಗಬೇಕು. ಅವರು ನೀರು ತೆಗೆದುಕೊಳ್ತಾ ಇರೋದು ಅಲ್ಟಿಮೇಟ್ಲಿ ಅವ್ರಿಗೇನು ಕಂಟ್ರೋಲ್ ಇಲ್ಲ. ನಾವು ಇದೊಂದು ದೊಡ್ಡ ದಂಧೆನೇ ಇದು. ನಾವು ಯಾರು ನಿಲ್ಸಕ್ ಪ್ರಯತ್ನ, ಅಟ್ಲೀಸ್ಟ್ ನೀರು ಜನಕ್ಕೆ ಅನುಕೂಲ ಆಗಲಿ, ಕಾವೇರಿ ನೀರು ಫುಲ್ ಬರೋವರೆಗೂ ಅಂತ ಹೇಳಿದೀವಿ. ಕೂಡ ನೀರನ್ನು ತಗೊಂಡೋಗಿ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ್ರೆ ಆಗ್ತಾರೆ. ಈಗ ನನ್ಗೆ ಅರ್ಜೆಂಟ್ ಇದೆ, ನಾನು 1500 ರೂಪಾಯಿ ಕೊಡ್ತೀನಿ ಅಂತಾರೆ. ರೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ, ಒಂದು 750 ರೂಪಾಯಿ ಅಥವಾ 800 ರೂಪಾಯಿ ಮಾಡಿದ್ರೆ ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಮಾಡಿ. ಬಸವರಾಜ್, ಒಂದು ಕ್ರಮ. ನಮ್ಮ ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಎಲ್ಲ ಸೇರಿಸಿ ಒಂದು ಲೆಟರ್ ಬರೆದು ಕೊಟ್ಬಿಡಿ. ನಾನು ಇವ್ರ ಕಡೆ ಒಂದು ಲೆಟರ್ ಬರೆದು ಕೊಡ್ಸ್ಬಿಡ್ತೀನಿ. ಒಟ್ಟಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಐ ಥಿಂಕ್ ನೀವೊಂದು ಒಳ್ಳೆ ಸಜೆಷನ್ ಹೇಳಿದಿರಿ. ಇದು 1,500 2,000 ಕಲೆಕ್ಟ್ ಮಾಡೋದು ಇವೆಲ್ಲ ನಡೀತಾ ಇದೆ. ಅಲ್ಟಿಮೇಟ್ಲಿ ಗ್ರೌಂಡ್ ವಾಟರ್ದು ಸ್ಟ್ರೆಂತ್ ಇರೋದೆಲ್ಲ ಗೌರ್ಮೆಂಟ್ ನೀರೇ, ಅದು ಕಂಟ್ರೋಲ್ ಇದೆ. ಬೇರೆ ಬೇರೆ ಕಡೆ ಕಾನೂನುಗಳಿದೆ, ಹೊಸ ಕಾನೂನೆಲ್ಲ ಇದೆ, ಎಲ್ಲಿ ಬೋರ್ವೆಲ್ ತೆಗಿಬೇಕು ಎಲ್ಲಿ ತೆಗಿಬಾರ್ದು ಅಂತಿದೆ. ಐ ಕ್ಯಾನ್ ಕನ್ಸಿಡರ್ ದಿಸ್ ರಿಕ್ವೆಸ್ಟ್, ನೋ ಪ್ರಾಬ್ಲಮ್. ಅಧ್ಯಕ್ಷ ಒಂದೇ ನಿಮಿಷ, ಈಗ ಬಸವರಾಜ್ ಅವರು ಹೇಳಿರೋದು ನಾನು ಮೊನ್ನೆನೂ ಕೂಡ ತಾವಿರಲಿಲ್ಲ, ನಾನು ಮಾತಾಡಿದ್ದೀನಿ. ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ನಾನು ಮೊನ್ನೆನೂ ಮಾತಾಡಿದಾಗ ನೀವು ಈಗ ಸದ್ಯಕ್ಕೆ ನೀವು ಮಾಡ್ತಾ ಇರೋದು ರೀಡ್ರಿಲ್ ಮಾಡ್ತಾ ಇದ್ದೀರಿ ಅಷ್ಟೇ. ಈಗ ರೀಡ್ರಿಲ್ ಮಾಡಿದಾಗೂ ಕೂಡ ನೀರು ಬಂದಿಲ್ಲ ಅಂದರೆ ಪ್ರಶ್ನೆ ಏನು? ರೀಡ್ರಿಲ್ ಮಾಡಿದಾಗೂ ನೀರು ಬರಲ್ಲ, ಅವಾಗ ಹೊಸ ಬೋರ್ವೆಲ್ಗಳಿಗೂ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಉಪಯೋಗ. ನಾನು ಅದನ್ನೇ ಪದೇ ಪದೇ ಹೇಳಿದ್ದೀನಿ ಮೊನ್ನೆ, ರೀಡ್ರಿಲ್ ಮಾಡಿದ್ರು ಬರಲ್ಲ ಈಗ ಆ ಕಡೆ. ಮತ್ತೆ ನಾವು ನೋಡ್ತಾ ಇದ್ದೀರಿ ಈಗ 30% ಕಾವೇರಿ ವಾಟರ್ ಕಡಿಮೆ ಆಗಿದೆ.
ಮತ್ತು ಬೋರ್ವೆಲ್ಗಳು ಕೆಟ್ಟೋಗಿರೋದ್ರಿಂದ ಮತ್ತು ಡ್ರೈ ಆಗಿರೋದ್ರಿಂದ ನೀರಿಗೆ ಹಾಹಾಕಾರ ಜಾಸ್ತಿ ಆಗಿದೆ. ಎಲ್ಲರೂ ಕಾವೇರಿ ವಾಟರ್ ಕಡೆ ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಕಾವೇರಿ ವಾಟರ್ ನಮ್ಗೆ ಸಿಗ್ತಾ ಇಲ್ಲ ಈಗ. ಅದಕ್ಕೆ ನೀವು ರಿಸ್ಟ್ರಿಕ್ಷನ್ಸ್ ಇದೆ BWSS ಮೇಲೆ ಹೊಸ ಬೋರ್ವೆಲ್ ಹಾಕೋಕ್ಕೆ ಆಗಲ್ಲ. ದಯವಿಟ್ಟು ನೀವು 2 ಕೆಲಸ ಮಾಡಬೇಕು. ಒಂದು, ಆ ರಿಸ್ಟ್ರಿಕ್ಷನನ್ನು ತೆಗೆದು ಇನ್ನು ಯಾಕಂದ್ರೆ 4 ತಿಂಗಳಿದೆ, ಏನೋ 1 ತಿಂಗಳು ಇದ್ದಿದ್ರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ತೀರಿ ಬಿಡಿ ಸರ್ ಅಂತ ಹೇಳ್ಬೋದಾಯ್ತು. ಇನ್ನು 4 ತಿಂಗಳಿದೆ. 4 ತಿಂಗಳಿದೆ. ಹವಾಮಾನ ವರದಿ ಪ್ರಕಾರ 3 ಡಿಗ್ರಿ ಜಾಸ್ತಿ ಆಗ್ತೈತೆ, ಬೇಸಿಗೆ ತಾಪಮಾನ 3 ಡಿಗ್ರಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಹೊಸ ಬೋರ್ವೆಲ್ಗೆ ಅನುಮತಿ ಕೊಡಬೇಕು. RDP ನಮ್ಮ ರೆವಿನ್ಯೂ ಮಿನಿಸ್ಟ್ರು ಇಲ್ಲೇ ಇದ್ದಾರೆ. ಹಳ್ಳಿಗಳ ಕಡೆ ಏನು ಮಾಡ್ತೀರಿ ಅಂದರೆ ಆ ಬೋರ್ವೆಲ್ನೇ ಸರ್ಕಾರ ತೊಗೊಂಡ್ಬಿಡ್ತೇವೆ. ಅದಕ್ಕೆ ಸರ್ಕಾರ ಅದಕ್ಕೆ ರೇಟ್ ಫಿಕ್ಸ್ ಮಾಡಿಬಿಟ್ಟು ಬೋರ್ವೆಲ್ನ ನಾವು ತೊಗೊಂಡ್ಬಿಡ್ತೀರಿ. ರೆವಿನ್ಯೂ ಇಲಾಖೆಯಲ್ಲಿ ಆಕ್ಟೇ ಇದೆ, ತೊಗೊಂಡ್ಬಿಡ್ತೀರಿ. ತಗೊಂಡು ಅದ್ರ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡುವಂಥ ವ್ಯವಸ್ಥೆನೂ ಕೂಡ ಇದೆ. DC ಆಸ್ ಎ ಪವರ್. ಅದಕ್ಕೆ ಇವೆರಡೂ ಮಾಡಿದ್ರೆ, ಮತ್ತೆ ಒಂದು ಏಜೆನ್ಸಿ ಮಾಡಿ, ದೊಡ್ಡ ಕಾರ್ಪೊರೇಷನ್ ಬೇಕಾದಷ್ಟು ಜನ ಕೆಲಸ ಇಲ್ದಿರ ಬಿದ್ದಿದ್ದಾರೆ, ಅವ್ರನ್ನೆಲ್ಲ ಒಂದು ಮಾಡ್ಬಿಟ್ಟು ಎಲ್ಲ ಈ ತರದ ಟ್ಯಾಂಕರ್ಸ್ನೆಲ್ಲ ಒಂದ್ ಕಡೆ ಕರೆದು ಅಸೆಂಬಲ್ ಮಾಡಿ ಅವ್ರಿಗೆಲ್ಲ ಡೈರೆಕ್ಷನ್ ಮಾಡ್ಬಿಡಿ. ನೋಡಪ್ಪ, ನೀವೇ ಕರೆದು ಸಂಧಾನ ಮಾಡಿ ಇಷ್ಟು ರೇಟು, ಒಂದು ಕಾಲ್ ಒಂದು ಫಿಕ್ಸ್ ಮಾಡ್ಬಿಡಿ. ಈಗ ಫ್ರೀ ಕಾಲ್ ಅಲ್ಲಿಗೆ ಬಂದು ಯಾರು ಬೇಕಾ ಫೋನ್ ಕಳಿಸೋ ರೀತಿ. ಈಗ ಉತ್ತರ ಕೊಟ್ಟಿದ್ದಾರೆ, ನಿಮ್ಮ ಕೂತ್ಕೊಂಡು ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ಹೇಳಿ ಆ ಟೈಮ್ ಮಾಡಿಬಿಡಿ. ಇಲ್ಲೇ ಅನೌನ್ಸ್ ಮಾಡ್ಬಿಡ್ಬೋದಲ್ಲ, ಇಲ್ಲಿ ಅನೌನ್ಸ್ ಮಾಡಿದ್ರೆ ಮುಗಿದು ಡಿಸ್ಕಸ್ ಮಾಡ್ಬೇಕಲ್ಲ ಅಧ್ಯಕ್ಷರೇ. ಇಟ್ ಇಸ್ ಎ ವ್ಯಾಲಿಡ್ ಸಜೆಷನ್. ಈ ನೀರು ಮರಳು ಮಾಫಿಯಾ ಇವೆಲ್ಲ ತಡಿಬೇಕಾದ್ದು ಇಟ್ ಈಸ್ ಅವರ್ ಡ್ಯೂಟಿ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಯಾರು ಬೇಕಾದ್ರೆ ಕೆಲವು ಕಡೆ ಸದಾಶಿವನಗರದಲ್ಲಿ 2,000 ಕೊಡ್ತಾರೆ, ಬೇರೆ ಕಡೆ ಬರೀ 500 ಕೊಡೋ ಕೆಪಾಸಿಟಿ ಅಂಥವೆಲ್ಲ ಇರ್ತದೆ. ಹೋಟ್ಲುಗಳಿಗೆ, ಕಮರ್ಷಿಯಲ್ಗೆ ಒಂದು ರೀತಿ, ಕುಡಿಯೋ ನೀರಿಗೆ ಒಂದು ರೀತಿ, ಇದ್ದಕ್ಕಿದ್ದಂಗೆ ಟ್ಯಾಂಕರಲ್ಲಿ. ಕೆಲವು ಕಡೆ ಎಲ್ಲ ಬೆಂಗಳೂರು ಸಿಟಿಲಿ ಈಗೂ ಆಗ್ತಾ ಇದೆ. ಕಾವೇರಿ 5th ಸ್ಟೇಜು ಏನಾದ್ರು ಮಾಡಿ ಏಪ್ರಿಲ್ ಮೇಗೆ ಅದು ಇಂಪ್ಲಿಮೆಂಟ್ ಆಗ್ತದೆ, ಆದಷ್ಟು ಜಲ್ದಿ ಆಗ್ತಿದೆ. ರೈಟ್, ಆಯ್ತು, ಅನಿಸ್ತಾ ಇದೀವಿ. ಒಂದು ಬಸವರಾಜ್ ಏನಾಗಿದೆ ಪಾಪ ಇವ್ರಿಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸುರೇಶ್ ಕುಮಾರ್ ಗೊತ್ತಿದೆ, 2003ರಿಂದ ಇವತ್ತವರೆಗೂ 13ರಿಂದ ಇವತ್ತವರೆಗೂ ನಾವು ವಾಟರ್ ಬಿಲ್ ನ ಎನ್ಹಾನ್ಸ್ ಮಾಡಕ್ಕೆ ಬಿಟ್ಟಿಲ್ಲ. ನೀರು ಕೊಟ್ಟು ಎನ್ಹಾನ್ಸ್ ಮಾಡಿದ್ರೆ ರೇಟ್ ನ ಎನ್ಹಾನ್ಸ್ ಮಾಡಕ್ಕೆ ಬಿಟ್ಟಿಲ್ಲ. ಟ್ಯಾರಿಫ್ ನ ಪವರ್ ಬಿಲ್ ಎಷ್ಟು ಜಾಸ್ತಿ ಆಗ್ತಾ ಇದೆ, ಸಂಬಳ ಎಷ್ಟು ಆಗ್ತಾ ಇದೆ, ಎಲ್ಲ ಆಗ್ತದೆ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ. ನಮ್ಮ ರಾಜಕಾರಣ, ನಮ್ಮ ಒತ್ತಡದಿಂದ, ನಾವು ರಾಜಕೀಯದವರು, ನಮ್ಮ ವೋಟ್ ನಮ್ಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ, ನೀರ್ ಬಿಲ್ ಜಾಸ್ತಿ ಮಾಡಿದೆ ಅಂತ ಬರ್ತಾ ಇದೆ. ಸೊ ನಾನು ಬಂದ ತಕ್ಷಣ ನಾನು ನೋಡಿದೆ, ಅವರು ಫುಲ್ ಲಾಸಲ್ಲಿ ನಡೀತಾ ಇದೆ, ಸಂಬಳ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಈಗ ಹೊಸದಾಗಿ ತಗೋಬೇಕು. ಈಗ ನಾನು ಇದನ್ನೆಲ್ಲ ನೋಡಿ ಮುಂದಕ್ಕೆ ಬೆಂಗಳೂರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲೆಲ್ಲೋ ಹುಡುಕಿ 6 TMC ನೀರನ್ನ ಸ್ಟೋರ್ ಮಾಡಿ ಇದನ್ನ ಆರ್ಡರ್ ಮಾಡ್ಬಿಟ್ಟಿದ್ದೀನಿ ಸ್ಪೆಷಲ್ ಆಗಿ. ಬೆಂಗಳೂರಿಗೆ ಕುಡಿಯೋ ನೀರನ್ನ ಕಾವೇರಿಯಿಂದ 6 TMC ಇನ್ನು 1.5 TMC ಇದೆ ಎಲ್ಲ ಒಂದ್ ಕಡೆ, ಕೆಲವು ಕಡೆ ಎಲ್ಲ ಟ್ರೇಸ್ ಮಾಡ್ತೇನೆ, ಅದಕ್ಕೂ ಮಾಡ್ತೀನಿ. ವಿಶೇಷವಾಗಿ 110 ಹಳ್ಳಿಗಳು ಏನ್ ನಿಮ್ದಿದೆ ಪಾಪ ಬಹಳ ಕಷ್ಟದಲ್ಲಿ ಪರಿಸ್ಥಿತಿ ಇದೆ ಅಂತ ಗೊತ್ತಿದೆ. ವಿ ವಿಲ್ ಆಕ್ಟ್ ಇಟ್. ನೀವು ಅಶೋಕ್ ಅವ್ರು ಏನು ಸಜೆಷನ್ ಕೊಟ್ಟಿದ್ದೀರಿ, ವ್ಯಾಪಕ ಒಳ್ಳೆ ಸಜೆಷನ್ ಇದೆ. ಐ ವಿಲ್ ಥಿಂಕ್ ಇಟ್ ಓವರ್. ನಿಮ್ಮ ಹತ್ರ ಎಲ್ಲ ಮಾತಾಡಿ ಒಂದು ತೀರ್ಮಾನ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷ, ಇವತ್ತು ಬೆಂಗಳೂರು ನಗರ ಬಹಳ ವೇಗವಾಗಿ ಬೆಳೀತಾ ಇದೆ. ಅದಕ್ಕೆ ಏನಾದ್ರೂ ಇನ್ನೊಂದು ಆಲ್ಟರೇಷನ್ ಏನಾದ್ರೂ ಮಾಡ್ಕೊಬೇಕಾಗ್ತದೆ, ಇಲ್ಲಾಂದ್ರೆ ನೀರು ನಮಗೆ ಮುಂದಿನ ದಿನಕ್ಕೆ ಲಭ್ಯತೆ ಆಗಲ್ಲ. ಹಾಗಾಗಿ ಅದೇನಾದ್ರೂ ಒಂದು ಮಾಡಿದ್ರೆ. ಈಗ ನನ್ನ ಬಹಳಷ್ಟು ಅರ್ಜೆಂಟ್ ಹೋಗ್ಲಿಕ್ಕಿದೆ ಅಂತ ಹೇಳಿ ಈಗ ಅರ್ಜೆಂಟ್